ಮಾಲ್ಗತಿ ಸರ್, ಇದೊಂಥರ ಕ್ಯಾನ್ಸರ್ ಸೆಲ್ಸ್ನ ಬೆಳೆಯಕ್ಕೆ ಬಿಡೋದಂತೆ, ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀನಿ ಅನ್ನೋದಂತೆ. ಇದರಲ್ಲಿ ಸರ್ಕಾರದ್ದು ತಪ್ಪಿದೆ, ಆ್ಯಪ್ಗಳದ್ದು ಕೂಡ ತಪ್ಪಿದೆ. ಸೇಫ್ಟಿ ಅಂತ ಮಾಡಬೇಕಾಗಿರೋದು, ರೂಲ್ಸ್ನ ಮಾಡಬೇಕಾಗಿರೋದು ಸರ್ಕಾರ. ಆ್ಯಪ್ಗಳು ಇರೋದು ನಮ್ಮ ಇಂಡಿಯಾದಲ್ಲೆಲ್ಲ, ಎಲ್ಲೋ ಅಮೆರಿಕಾದಲ್ಲಿ ಲಂಡನ್ದಲ್ಲಿ ಕೂತ್ಕೊಂಡು ಆ್ಯಪ್ ಮಾಡ್ತಾರೆ. ಇವ್ರಿಗೆ ಕಂಟ್ರೋಲ್ ಇಲ್ಲ, ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಕಂಟ್ರೋಲ್ ಇಲ್ಲ. ಅವ್ರು ಹೇಳಿದ್ರು ಇವ್ರಿಗೆ ಕೇರ್ ಮಾಡೋದಿಲ್ಲ. ಅದಕ್ಕೆ ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗೆ, ಬೊಮ್ಮಾಯಿ ಅವರಿದ್ದಾಗೆ ನಾವೇ ನಮ್ಮದೇ ಒಂದು ಆ್ಯಪ್ ಮಾಡ್ತೀವಂತ ಅಶ್ಯೂರೆನ್ಸ್ ಕೊಟ್ಟರು, ಮಾಡಲಿಲ್ಲ. ಸರ್ಕಾರದವರು ಬಡವರ ಬಗ್ಗೆ ಕಾಳಜಿ ಇದ್ರೆ ಇಂಥ ಆ್ಯಪ್ ಮಾಡಬೇಕು, ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ. ಯಾಕೆ ಮಾಡಕ್ ಬರೋದಿಲ್ಲ? ನಮ್ದು ಐ ಟಿ ಹಬ್ ಇದೆ ಮೇಡಮ್, ನಮ್ದು ಐ ಟಿ ಹಬ್ ಇದೆ, ಐ ಟಿ ಕ್ಯಾಪಿಟಲ್ ಅಂತಾರೆ. ಒಂದು ಆ್ಯಪ್ ಮಾಡೋದು ಕಷ್ಟ ಬೆಂಗಳೂರಲ್ಲಿ. ಮೇಡಮ್ ಇವಾಗ ತಪ್ಪಾಗಿರೋದೇನು ಗೊತ್ತಾ ಮೇಡಮ್, ಇವಾಗ ಎಲ್ಲಾ ಬೈಕುಗಳು ಸಿಗ್ತಾ ಇರೋದು ಆನ್ಲೈನ್ ಅಲ್ಲಿ, ಆಟೋಗಳು ಅಂದ್ರೆ ಆಫ್ಲೈನ್ ಅನ್ನೋದು ಸಿಗ್ತವೆ. ಆಟೋನ ಫುಲ್ ಆನ್ಲೈನ್ ಮಾಡ್ಬಿಡಿ, ರೋಡಲ್ಲಿ ಯಾರು ಕೇಳಕ್ಕೆ ಹೋಗ್ಬಾರ್ದು. ಆಟೋಗಳನ್ನು ಇವಾಗ ಬೈಕ್ ಟ್ಯಾಕ್ಸಿನ ಬೈಕಲ್ಲಿ ರೋಡಲ್ಲಿ ಹಿಡಿಯೋಕ್ಕಾಗುತ್ತಾ ನೀವು? ಇಲ್ಲ ತಾನೇ. ಅವ್ರು ಸ್ವಲ್ಪ ಮುಂದೆ ಬಿಡಿ ಅಂದ್ರು ನೀವು ಹೇಳ್ದಂಗೆ ಕೇಳ್ತಾರೆ. ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಆಟೋ ಡ್ರೈವರ್ಗಳನ್ನು ನೀವು ಹೇಳ್ದಂಗೆ ಕೇಳ್ತಾರೆ. ಅಲ್ಲ, ನನ್ಗೆ ಎವ್ರಿ ಡೇ ಸಿಗುವಂತ ಒಂದು ಬೇಸಿಕ್ ನೀಡ್ ಆಟೋ, ಬಸ್ಸು, ಮೆಟ್ರೋ. ಬೆಂಗಳೂರಿನಲ್ಲಿ ಮೆಟ್ರೋ ಕೂಡ ಇದು ಬೇಸಿಕ್ ಆಗಿದೆ. ಅಂಥದ್ದು ಎಲ್ಲದಕ್ಕೂ ನಾನು ಫೋನೇ ಇಟ್ಕೋಬೇಕು. ಫೋನ್ ಸ್ವಿಚ್ ಆಫ್ ಆಯ್ತು, ಏನ್ ಮಾಡೋಣ? ಆಮೇಲೆ ನೀವು ಏನ್ ಗೊತ್ತಾ, ನಿಮ್ಮಲ್ಲಿರುವ ಲೋಪವನ್ನ ಸರಿಪಡಿಸಿಕೊಳ್ಳದೆ ನಿಮಗೆ ಸಮಸ್ಯೆ ಆಗ್ತಾ ಇಲ್ಲ, ನಾನೆಲ್ಲೂ ಹೇಳ್ತಾ ಇಲ್ಲ ಸಂತೋಷ್ ಅವರೇ. ನಿಮ್ಮಲ್ಲಿರುವ ಲೋಪಗಳನ್ನ ಸರಿಪಡಿಸ್ಕೊಳ್ಳದೆ ಬೇರೆಯವ್ರನ್ನೇ ದೂರಿದ್ರೆ ಅಂಡ್ ಪಾಪ ರೋಡಲ್ಲಿ ಹೋಗ್ತಾರನ್ನ ಇಟ್ಕೊಂಡು ಒಡೆಯೋದೆಲ್ಲ ಮಾಡಿದ್ರೆ ನಾವು ಆಟೋದವರು ಅಂತೆಲ್ಲ ಕಂಪ್ಲೇಂಟ್ ಮಾಡೋದಾಗುತ್ತೆ. ಇದು ಹೇಳ್ತಾ ಇರೋದು ಹೆಂಗೈತೆ, ಸುಮ್ನೆ ಹೋಗ್ತಾ ಇರೋರ್ನ ಏಕಾಏಕಿ ಹಿಡ್ಕೊಂಡು ಆಡ್ಬಿಡ್ತಾರೆ. ಆಯ್ತು, ಈಗ ಹೋಗ್ತಾ ಇದ್ದವ್ರನ್ನ ಇಟ್ಕೊಂಡು ಆಟೋದವ್ರು ಹೊಡೆದಿದ್ದಾರೆ ಅನ್ನುವಂಥದ್ದು ನಾನು ಮಾತಾಡಿ ಇಲ್ಲ. ಅವಾಗಿನ 3 ಸರಿ ಮೆನ್ಷನ್ ಮಾಡಿದ್ರು ಮೇಡಮ್. ಆದ್ರೆ ಹೊಡೆದಾಟ ಆಗಿದೆ, ಗಾಯಗಳಾಗಿದ್ದಾವೆ. 60 ವರ್ಷದ ವಯೋವೃದ್ಧ ಪ್ಯಾಸೆಂಜರ್ ಹೇಳ್ತಾ ಇರೋದು 60 ವರ್ಷದ ಆಟೋ ಡ್ರೈವರ್ ಮಾಡ್ತಾ ಇದೀರಿ. ಘರ್ಷಣೆ ಇರೋದೇನು? ಆಟೋ ಡ್ರೈವರ್ಸ್ ಗಳು ಈ ರ್ಯಾಪಿಡೋ ಬೈಕ್ ಗಳನ್ನ ಬೇಡ ಅಂತ ಇದ್ದಾರೆ. ಪ್ಯಾಸೆಂಜರ್ ಆಟೋ ಡ್ರೈವರಿಗೆ ಹೊಡೆದ್ರು ಬೇಡ ಅಂತ ಹೇಳ್ತಾ ಇಲ್ಲ. ರೆಗ್ಯುಲೇಷನ್ಸ್ ಎಲ್ಲಿ ಲೀಗಲ್ ಇದೆಯಾ? ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೇಳಿ ಮೇಡಮ್. ಇದೇನಾಗಿದೆ, ಹಿಂದೆ ಮೈಸೂರು ಮಹಾರಾಜರ ಕಾಲದಿಂದ ಇದೆ ಅದು. ಆ ಜಟಕಾಗಳು ಬಂದು ಇದ್ದುವಲ್ಲ ಮೊದಲು ಕುದುರೆ, ಅದ್ರಾಗ ಟ್ಯಾಕ್ಸಿಗಳು ಬಂದು, ಬಸ್ಗಳು ಬಂದು, ಅವಾಗ ಟಾಂಗಾದವ್ರು ಅಪೋಸ್ ಮಾಡಿದ್ರು. ಮೈಸೂರು ಮಹಾರಾಜರು 18ನೇ ಶತಮಾನದಿಂದ ಯಾವುದೇ ಒಂದು ಹೊಸ ಅಟ್ಯಾಚ್ ಮಾಡ್ಕೊಂಡ್ರು ಮಾಡ್ಕೋಬಹುದು ನೋಡಿ. ಅವ್ರು ಲೈಸೆನ್ಸ್ ತಗೊಂಡಿರೋದು ಓನ್ಲಿ ಫಾರ್ ಟ್ಯಾಕ್ಸಿ. ಟ್ಯಾಕ್ಸಿಗಳಿಗೆ ಹೇಳ್ತೀವಿ ಲೈಸೆನ್ಸ್ ತಗೊಂಡಿರೋದು 2016 ತಗೊಂಡ್ಮೇಲೆ ಫರ್ದರ್ ಅವ್ರು ರಿನ್ಯೂ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲ. ಊಬರ್ ಆಗಿದೆ ಅನ್ನೋದೊಂದು ಮಾಹಿತಿ ಕೇಳಿದ್ವಿ. ಬೇರೆ ಯಾವುದೂ ಆಗಿಲ್ಲ, ಎಲ್ಲರೂ ವಿತೌಟ್ ಲೈಸೆನ್ಸ್ ಇವತ್ತು ಆಪರೇಟ್ ಮಾಡ್ತಾ ಇದ್ದಾರೆ. ಸರಿ, ಈ ಪ್ರಶ್ನೆ ಓಕೆ, ಒಂದು ಕರೆ ಇದೆ, ತಗೋಬಿಡ್ತೀನಿ. ಆಕ್ಚುಲಿ ತುಂಬಾ ಕಾಲ್ ಬರ್ತಾ ಇದೆ. ನಮಗೆ ಏನಾಗ್ತಿದೆ ಅಂದ್ರೆ ಸೆಲೆಕ್ಟ್ ಮಾಡಕ್ ಕಷ್ಟ ಆಗ್ತಾ ಇದೆ, ತುಂಬಾ ಸೆಲೆಕ್ಟ್ ಮಾಡಕ್ ಕಷ್ಟ ಆಗ್ತಿದೆ. ಮುರಳೀಧರ್ ಅಂತ. ಮುರಳೀಧರ್ ಅವ್ರ ನಮಸ್ಕಾರ. ಹಲೋ. ಮಾತಾಡಿ ಮೇಡಮ್. ಮಾತಾಡಿ ಸರ್. ಮಾತಾಡ್ಲಾ? ಮೊನ್ನೆ ನಾನು ನೋಡಿದೆ ಮೇಡಮ್, ಈ ರ್ಯಾಪಿಡ್ ಗಲಾಟಿ. ಯಾವ್ದೋ ಒಬ್ಬ ಹೊಸ ಕಾಲೇಜ್ ಹುಡ್ಗ ಪಾಪ ಅವನೇನೋ ಹೊಸದಾಗಿ ರ್ಯಾಪಿಡೋ ಮಾಡಿದಾನೆ. ಆಟೋದವರೇ ಬುಕ್ ಮಾಡ್ಬಿಟ್ಟು ರೈಲ್ವೆ ಸ್ಟೇಷನ್ ಇಂದ ಕೆಳಗ್ ಬಂದ್ಬಿಟ್ಟು ಅವ್ನು ಹಿಡ್ಕೊಂಡು ಹೊಡೆದು ಮೊಬೈಲ್ ಎಲ್ಲ ಕಿತ್ಕೊಂಡಿದ್ದಾರೆ. ಅವ್ನು ಅವತ್ತೇ ಫಸ್ಟ್ ಟೈಮ್ ರ್ಯಾಪಿಡೋ ಬುಕ್ ಮಾಡಿರೋದು ಆಟೋದು. ಇವರೇ ಆಟೋದವರೇ ಮಾಡಿರೋದು. ಆಟೋ ಆಪರೇಷನ್ ಅಂತ ಕರೆಯೋದ ಇದನ್ನ. ಆಮೇಲೆ ಇನ್ನೊಂದ್ ಮೇಡಮ್, ಈಗ ನಾವು ರಿಟೈರ್ಡ್ ಎಂಪ್ಲಾಯಿ, ನಮ್ಗೆ 300 ರೂಪಾಯಿ ಅಲ್ಲ 300 ರೂಪಾಯಿ ಕೇಳ್ತಾರೆ. ನಮ್ಗೆ ಅದೇ 150 ರೂಪಾಯಲ್ಲಿ ಮನೆಗೆ ಹೋಗ್ತೀವಿ. ಅದೇ ಸರ್, ಅದೇ ಪ್ರಶ್ನೆ. ಈಗ ನನ್ಗೆ ಅನುಕೂಲ ಆಗುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಅನುಕೂಲಕ್ಕೆ ಯಾವ್ದಾಗುತ್ತೆ ನಾವು ಮೇಡಮ್. ಇವಾಗ ಬಡವ್ರು ಏನ್ ಮಾಡ್ಬೇಕು ಹೇಳಿ? ಬಡವ್ರು ಈಗ 50 ರೂಪಾಯಲ್ಲಿ ನಾವು ಹೋಗಿ ಬಸ್ ಸ್ಟ್ಯಾಂಡ್ ಸೇರ್ತೀವಿ. ಅವರು 150, 200 ಕೊಡಿ, 300 ಕೊಡಿ ಅಂತಾರೆ. ಮೀಟರ್ ಮೇಲೆ 20 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ ಅಂತಾರೆ. ಕರೆಕ್ಟ್, ನೀವು ಕೇಳ್ತಾ ಇರೋದು. ಎಸ್ ಸಂತೋಷ್ ಅವರೇ, ಇಲ್ಲಿ ಇದಕ್ಕೆ ಸಂತೋಷ್ ಅಂತ ಆಟೋ ಚಾಲಕರೊಬ್ರು ಇದ್ದಾರೆ, ಅವ್ರು ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಎಸ್ ಸಂತೋಷ್. ಈಗ ಮುರಳೀಧರ್ ಅವರು ಹೇಳಿದ್ರು, ನಾನು ನಿಜವಾಗ್ಲೂ ಖಂಡಿತವಾಗಿ ಅದ್ರ ಅಬ್ಜೆಕ್ಷನ್ ಮಾಡ್ತೀನಿ. ಯಾವ್ದು ಅಬ್ಜೆಕ್ಷನ್ ಮಾಡ್ತೀನಿ? ಗಾಡಿಗಳನ್ನ ಹಿಡಿದು ಹಲ್ಲೆ ಮಾಡುವಂಥ ಯಾವುದೇ ಪ್ರಕರಣ ಆಗಿರಲಿ, ಅದು ಆಟೋ ಚಾಲಕರಾಗಿರಲಿ, ಕ್ಯಾಬ್ ಚಾಲಕರಾಗಿರಲಿ, ಅಥವಾ ಬೈಕ್ ಯಾರೇ ಆಗಿರಲಿ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು. ಎರಡನೇದು, ಆಟೋದವರು ಹಿಡ್ಕೊಂಬಂದು ಹಿಡಿದು ನಿಲ್ಸಿದ್ರು ಅಂತೇಳಿ ಹೇಳ್ತಾರೆ. ಅದನ್ನ ಹಿಡಿಲಿಕ್ಕೆ ಇದೇ ಆರ್ ಟಿ ಓದವರು ಎನ್ಫೋರ್ಸ್ಮೆಂಟ್ ನಮಗಿಲ್ಲ, ನಿಮ್ಮ ಸಹಕಾರ ಬೇಕು ಅಂತೇಳಿ ಕರ್ಕೊಂಡವರೇ ಆರ್ ಟಿ ಓದು. ದಯವಿಟ್ಟು ತಾವು ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಬೆಂಗಳೂರಲ್ಲೂ ಕೂಡ
ನಮಗೆ ಮ್ಯಾನ್ ಪವರ್ ಇಲ್ಲ, ದಯವಿಟ್ಟು ನೀವು ನಮ್ಗೆ ಸಹಕಾರ ಕೊಡಿ. RTO ಆಫೀಸರ್ಸ್ಗಳು ಆಟೋ ಡ್ರೈವರ್ಗಳನ್ನ ಗೂಂಡಾಗಳ ರೀತಿ ಬಳಸ್ತಾ ಇದ್ದಾರೆ. ಗೂಂಡಾಗಳ ರೀತಿ ವರ್ತನೆ ನೋಡಿದಂತ ಕಾನೂನು ಕ್ರಮ ಜರುಗಿಸಿ ಮೇಡಮ್. ಅಲ್ಲ, ನನ್ನ ಪ್ರಶ್ನೆ ಸಿಂಪಲ್. RTOದಲ್ಲಿ ಮ್ಯಾನ್ ಪವರ್ ಇಲ್ಲ ಅಂತ ಆಟೋ ಡ್ರೈವರ್ಸ್ ಗಳನ್ನ ಗೂಂಡಾಗಳಂತೆ ಬಳಸ್ಕೊತಾ ಇದ್ದಾರೆ. ಅವ್ರನ್ನ ಯಾಕೆ ಬಳಸ್ಕೋಬೇಕು ಮೇಡಮ್? ಬಳಸ್ಕೊತಾ ಇದ್ದಾರಾ? ಈಗ ಬಳಸ್ಕೊಳ್ಳಿ ಅಂತ ಅವರು ಹೇಳಿಲ್ಲ. ಸಂತೋಷ್ ಅವರೇ, ಮೈ ಕ್ವೆಶ್ಚನ್ ಇಸ್ ವೆರಿ ಸ್ಟ್ರೈಟ್. ಹೇಳಿ ಮೇಡಮ್, ಹಿಂಗ್ ಮಾಡ್ತಾ ಇದ್ದಾರಾ? ಯಾರು ಆತರ ಮಾಡ್ತಾ ಇದಾರೆ ಅಂತವ್ರ ಮೇಲೆ ಅಲ್ಲ, ನೀವು ಒಂದು ತುಂಬಾ ದೊಡ್ಡ ಅಲಿಗೇಷನ್ ಮಾಡಿದ್ರಿ. ಮ್ಯಾನ್ ಪವರ್ ಇಲ್ಲ ಅಂತ ಹೇಳಿ ಕೇಳಿದ ಕೇಳೋದೇ ಇಲ್ಲ. ರಾಜಣ್ಣ ಸರ್, ದುಡ್ಡು ಗಿಟ್ಟು ವಶ ಮಾಡಕ್ಕೆ ಇಟ್ಕೋತಾರೆ. RTOದವರು ನಮ್ ಕೈಲಾಗಲ್ಲ ಹಿಡಿಯಕ್ಕೆ, ಆಟೋ ಡ್ರೈವರ್ಸ್ ಗಳು ನೀವು ಬರ್ರಪ್ಪ ಅಂತ ಅಂತಾರ. ಹಿಂಗ್ ಹಿಡಿದು ಹೊಡಿರಿ ಅಂತಾರ. ಹೊಡಿರಿ ಅಂತ ಯಾರು ಹೇಳೋದಿಲ್ಲ ಮೇಡಮ್. ಮ್ಯಾನ್ ಪವರ್ ನಮ್ ಸಹಕಾರ ಕೊಡಿ ಅಂತ ಹೇಳ್ತಾರೆ. ಅದನ್ನ ಸಪೋರ್ಟ್ ಮಾಡೋದೇ ಇಲ್ಲ. ಅದು ಯಾರು ಸಪೋರ್ಟ್ ಮಾಡೋದಿಲ್ಲ. ನಾವು ಅದನ್ನ ಅಬ್ಜೆಕ್ಷನ್ ಮಾಡೋದು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ನಾವು ಹೊಡಿತೀವಿ ಸರಿ ಅಂತ ನಾವು ಹೇಳ್ತಾ ಇಲ್ಲ ಮೇಡಮ್. ಈಗ ಇವ್ರನ್ನ ಈ ಅಗ್ರಿಗೇಟರ್ಸ್ ಏನಿದೆಲ್ಲ ಇದಕ್ಕೆಲ್ಲ ಬಹಳ ಸಿಂಪಲ್. ಇಲ್ಲಿ ಒಂದು ಹಾಡು ನೆನ್ಪು ಬರುತ್ತೆ, ನಮ್ಮ ಶಿವ ಕಾಣದಂತೆ ಮಾಯವಾದನು ಅಂತ. ಈಗ ಇವ್ರನ್ನೆಲ್ಲ ಬಿಟ್ಬಿಟ್ರು, ರಸ್ತೆಗೆ ಬಿಟ್ಬಿಟ್ಟು ಇವರು ಎಲ್ಲೋ ಕೂತ್ಕೊಂಡು ತೆರೆ ಮೇಲಿನಲ್ಲಿ ಹಾಟ್ ಆಡ್ತಾ ಇದ್ರೆ. ಇದಕ್ಕೆಲ್ಲ ಸಿಂಪಲ್ ಮೇಡಮ್. ಆಪ್ ಇದೆಯಲ್ಲ, ಈ ಬರೀ ಕೇವಲ ಓಲಾ, ಉಬರು, ರ್ಯಾಪಿಡೋ ಅಷ್ಟೇ ಅಲ್ಲ, ಇನ್ನೂ ಬರೀ ವಿಚಿತ್ರವಾದವು ಬ್ಲಾ ಇನ್ನು XYZ ಏನೇನೋ ಇದಾವೆ. ನಿಮಗೆ ಗೊತ್ತೇ ಆಗೋದಿಲ್ಲ ಅದರಲ್ಲಿ ಏನು ಸರ್ವಿಸ್ ಕೊಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ನಮಗೆ ಗೊತ್ತು, ಕೆಲವೆಲ್ಲ ಆಪ್ಗಳು ಇದು ಮಾಡಿದಾಗ ನೀವು ಇಲ್ಲಿಂದ ಹೈದ್ರಾಬಾದ್ಗೆ ಹೋಗ್ಬೇಕಾದ್ರೆ ಅವ್ನ ಪರ್ಸನಲ್ ಅವನದು ಜರ್ನಿ ಇರುತ್ತೆ. ಅವನು ಆಪ್ಗೆ ಹೋದ್ರೆ ಅವನ ಕಾರಲ್ಲಿ ನಾವು ಯಾರೋ ಅಪರಿಚಿತರು ನಮ್ಮನ್ನು ಕರ್ಕೊಂಡು ಅವ್ರಿಗೆ ಡ್ರಾಪ್ ಮಾಡ್ತಾನೆ, ಅಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಇದು ಸುರಕ್ಷತೆ ದೃಷ್ಟಿಯಿಂದ ತಪ್ಪು. ಈಗ ಈ ತರವ್ರನ್ನ ಹೇಗೆ ಹಿಡಿತೀರಿ? ನಾನೇ ಇಂಥದನ್ನ ನಾನೇ ಬುಕ್ ಮಾಡಿದ್ದೀನಿ ಮೇಡಮ್, ನಾನೇ ಬುಕ್ ಮಾಡಿದ್ದೀನಿ ಇಂಥ ವೆಹಿಕಲ್. ಆರಾಮಾಗಿ ಓಡಾಡ್ಲಿ ಅನ್ನುವಂಥದ್ದು ನಮ್ಮ ವಾದವೇ ಅಲ್ಲ, ಬಟ್ ಜನರಿಗೆ ಅನುಕೂಲ ಆಗ್ತಾ ಇದೆ. ಈ ಬೆಂಗಳೂರಿನಲ್ಲೇ ತಗೊಳ್ಳೋದಾದ್ರೆ 1.5 ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ಪಾರ್ಟ್ ಟೈಮ್ ಜಾಬ್ ಅಂತ ಮಾಡ್ಕೊಂಡಿದ್ದಾರೆ. ದಿನಕ್ಕೆ 400-500 ಅಂತ ಬಳಸ್ತಾ ಇದ್ದಾರೆ. ಬರ್ತೀನಿ. ಇದ್ರಲ್ಲಿ ಪಾಲಿಸಿ ಚೇಂಜ್ ಮಾಡಿ, ತನ್ನಿ ರೂಲ್ಸ್. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ತಮಿಳ್ನಾಡಲ್ಲಿ ಆಗ್ತಾ ಇದೆ, ಡೆಲ್ಲಿಲಿ ಆಗಿದೆ, ಪಕ್ಕದ ತಮಿಳ್ನಾಡಲ್ಲಿ ಆಗಿದೆ, ಇಲ್ಲಿ ಯಾಕಾಗಲ್ಲ? ತಮಿಳ್ನಾಡಲ್ಲಿ ನಿಮ್ಗೆ ಖಾಸಗಿ ವಾಹನಗಳನ್ನ ಇದು ಉಪಯೋಗಿಸಿ ಅಂತ ಎಲ್ಲೂ ಹೇಳಿಲ್ಲ. ತಮಿಳುನಾಡು ತನ್ನಿ ಅಂತ ಹೇಳಿದ್ದಾರೆ ಸರ್. ಇವಿ ವೆಹಿಕಲ್ ನಮ್ಮಲ್ಲಿ ಇವಿ ವೆಹಿಕಲ್ಸ್, ಇ ಬೈಕ್ ಟ್ಯಾಕ್ಸ್ ಏನಿತ್ತಲ್ಲ ಅದನ್ನ ಕೊಟ್ಟಿದ್ದನ್ನೇ ರದ್ದುಪಡಿಸಿದ್ದಾರೆ ನಮ್ಮ ಸರ್ಕಾರಗಳು. ಆಯಾ ಸರ್ಕಾರಗಳ ಅಧಿಕಾರ ಅದು. ಆ ಸರ್ಕಾರಗಳು ಏನು ಅಧಿಕಾರ ಕೊಟ್ಟಿರ್ತಾರೆ ಅವರ ವಿವೇಚನಾ ಅಧಿಕಾರಗಳಿಗೆ ಬಿಟ್ಟಿದ್ದಾರೆ. ಪಾಲಿಸಿ ಬದಲಾಯಿಸಿ ಅಂತ ಹೇಳ್ಬೇಕಾದ್ರೆ ಇದನ್ನ